ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು, ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ನಿಮ್ಮ ಮನಸ್ಸುಗಳನ್ನು ಹೃದಯಗಳನ್ನು ಸಿದ್ಧ ಮಾಡಿಕೊಂಡು ಬಂದಿದ್ದೀರೆಂದು ನಂಬುತ್ತಾ ಇದ್ದೇನೆ. ದೇವರು ತಾನೇ ನಿಮ್ಮೊಟ್ಟಿಗೆ ಮಾತನಾಡಲಿ. ಯಾಕೆಂದರೆ ನಾನು ಮಾತನಾಡಿದರೆ ನಿಮಗೆ ಪ್ರಯೋಜನಕರವಾಗಿರುವುದಿಲ್ಲ. ಆದರೆ ದೇವರು ತನ್ನ ವಾಕ್ಯದಿಂದ ಮಾತನಾಡುವಾಗ ಖಂಡಿತ ಆಶೀರ್ವಾದಕರವಾಗಿರುತ್ತದೆ. ಪ್ರತಿ ದಿವಸ ಇಲ್ಲವೇ ನಮ್ಮ ಜೀವಿತದ ಯಾತ್ರೆಯಲ್ಲಿ ಕೆಲವು ಸಾರಿ ನಮಗೆ ಏನು ಮಾಡಬೇಕೋ ಗೊತ್ತಿಲ್ಲದಂಥ ಪರಿಸ್ಥಿತಿಗಳು ಎದುರಾಗ್ತವೆ. ಎಷ್ಟು ಯೋಚನೆ ಮಾಡಿದರೂ, ಎಷ್ಟು ಪ್ರಯಾಸ ಪಟ್ಟರೂ, ಏನೇ ಮಾಡಿದರೂ ನಮಗದೇನೋ ದಾರಿನೇ ಕಾಣಿಸೋದಿಲ್ಲ. ಇವತ್ತು ಆ ರೀತಿಯಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀರಾ? ದಾರಿ ಕಾಣದ ಸ್ಥಿತಿಯಲ್ಲಿ ನೀವಿದ್ದೀರಾ? ಯಾಕಾಯಿತು, ಹೇಗಾಯಿತು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದರೆ ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ದೇವರು ಆಶಿಸುತ್ತಾ ಇದ್ದಾರೆ. ಹಾಗಾದರೆ ನನ್ನ ಪ್ರಿಯ ದೇವಜನವೇ, ನಿಮ್ಮ ಸತ್ಯವೇದಗಳನ್ನು ಇಲ್ಲ ಬೈಬಲನ್ನು ತೆಗೆದು ನೀವು ನಾನು ಹೇಳುವಂಥ ವಾಕ್ಯಗಳನ್ನು ನೀವು ಪಾಲಿಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡುತ್ತೇನೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 12ನೆಯ ವಾಕ್ಯ, 2 Chronicles 20:12. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು ಎಂದು ಇಲ್ಲಿ ಹೇಳುತ್ತಿರುವಂಥ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ನೋಡುವುದಾದರೆ ನಮ್ಮ ಮೇಲೆ ಬಂದ, ನಮ್ಮ ವಿರೋಧವಾಗಿ, ನಮ್ಮ ಮೇಲೆ ನಮಗೆ ಇಷ್ಟವಿಲ್ಲದ, ನಮಗೆ ಬೇಸರ ತರಿಸುವ, ನಮಗನ್ನ ಕುಗ್ಗಿಸುವಂಥ ಕಾರ್ಯಗಳು ನಡೆಯುತ್ತಲೇ ಇರುತ್ತವೆ. ನಾವು ಅಂದುಕೊಳ್ಳುತ್ತೇವೆ, ಈ ಸಾರಿ ನನಗೆ ಆ ರೀತಿ ಆಗೋದಿಲ್ಲ, ಈ ಸಾರಿ ನನಗೆ ಜಯ ಉಂಟು, ಈ ಸಾರಿ ನನ್ನ ಪ್ರಾರ್ಥನೆಗೆ ಉತ್ತರ ಉಂಟು, ಈ ಸಾರಿ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ನೀವು ನಂಬಿರುತ್ತೀರಾ. ನಿಜ, ಅಂತಹ ಸಂದರ್ಭಗಳಲ್ಲಿ ಕೆಲವು ಘಟನೆಗಳು ನಾವು ಊಹಿಸದೇ ಇರುವಂಥ ಪರಿಸ್ಥಿತಿಗಳು ನಮ್ಮ ಮೇಲೆ ಏರಿ ಬರುವಾಗ ಇಲ್ಲಿ ಕೂಡ ಈ ಅರಸನು ಯೆಹೋಷಾಫಾಟನು ಹೇಳುವಂಥ ಮಾತನ್ನು ನಾವು ನೋಡುತ್ತಾ ಇದ್ದೇವೆ. ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ, ಮಹಾ ಸಮೂಹ ಪ್ರಿಯರೇ, ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡುತ್ತೇನೆ. ಶತ್ರು ಬರುವಾಗ ತನ್ನನ್ನು ಬಹಳ ಶಕ್ತಿಯುತವಾಗಿ, ಸಿದ್ಧವಾಗಿ, ಬಹಳ ಕ್ರಮವಾಗಿ ಬರುತ್ತಾರೆ. ಆಲೋಚನೆ ಮಾಡಿ, ನಿಮಗೆ ವಿರೋಧವಾಗಿ ಯಾರಾದರೂ ಜಗಳ ಮಾಡಬೇಕು, ಯಾರಾದರೂ ನಿಮ್ಮ ವಿರುದ್ಧವಾಗಿ ಕೇಸ್ ಹಾಕಬೇಕು, ನಿಮ್ಮ ವಿರುದ್ಧವಾಗಿ ತಕರಾರು ಮಾಡಬೇಕು, ಸಮಸ್ಯೆ ಮಾಡಬೇಕು ಅಂತ ಹೇಳಿದರೆ ಏಕಾಏಕಿ ಅವರು ಬರೋದಿಲ್ಲ. ಎಲ್ಲ ಆಲೋಚನೆ ಮಾಡಿ ಸಿದ್ಧತೆಯಿಂದ ಎಲ್ಲ ವಿಚಾರಗಳನ್ನು ಸರಿಪಡಿಸಿಕೊಂಡು ಬರುತ್ತಾರೆ. ಸುಮ್ಮನೆ ಹಾಕಲಿಕ್ಕೆ, ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಕೋರ್ಟ್ ಕೇಸು ಅಂದುಕೊಳ್ಳಿ, ಒಂದು ವೇಳೆ ಯಾವುದೋ ಜೈಲಿಗೆ ಹೋಗೋ ವಿಷಯ, ಒಂದು ಕಂಪ್ಲೇಂಟ್ ಕೊಡೋ ವಿಷಯ ಆಗಿರಬಹುದು, ಇಲ್ಲವೇ ನಿಮ್ಮ ವಿರೋಧವಾಗಿ ಏನಾದರೂ ಕಾರ್ಯ ಮಾಡಬೇಕಾದ್ರೆ ಅವರು ಸುಮ್ಮನೆ ಹಾಗೆ ಏನೋ ಒಂದು ಗಾಳಿ ಮಾತುಗಳಿಗೆ ಬರೋದಿಲ್ಲ. ಅವರು ನಿಮ್ಮ ಮೇಲೆ ಕ್ರಮಪಡಿಸಿಕೊಂಡು ಬಲವಾಗಿ ಸಾಕ್ಷ್ಯಾಧಾರಗಳೊಟ್ಟಿಗೆ, ವ್ಯಕ್ತಿಗಳೊಟ್ಟಿಗೆ, ಬಲದೊಟ್ಟಿಗೆ ಬರುತ್ತಾರೆ. ಶತ್ರು ಕೂಡ ಹಾಗೆ ಸುಮ್ಮನೆ ಅವನು ಬಂದು ನಮ್ಮನ್ನು ಬಾಧಿಸುವುದಿಲ್ಲ. ಕ್ರಮ ತಪ್ಪದೆ ಅವನು ನಮಗೆ ವಿರೋಧವಾಗಿ ಬರುತ್ತಾನೆ. ಇವತ್ತು ನಿಮ್ಮ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಅದೇ ರೀತಿ ಆಗಿರಬಹುದು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಮಹಾ ಸಮೂಹ ಅಂತ ಹೇಳುತ್ತದೆ. ಅಂದರೆ ಒಬ್ಬರಲ್ಲ, ಇಬ್ಬರಲ್ಲ, ಗುಂಪು ಕೂಡಿಕೊಂಡು ಬರ್ತಾರೆ. ಅನೇಕ ಸಾರಿ ನಿಮ್ಮ ಹಳ್ಳಿಗಳಲ್ಲಿ, ನೀವಿರುವ ಸ್ಥಳಗಳಲ್ಲಿ ಗಮನಿಸಿರಿ, ದೇವರ ಮಕ್ಕಳಿಗೆ ವಿರೋಧವಾಗಿ ಒಂಟಿಯಾಗಿ ವಿರೋಧ ಮಾಡುವುದಿಲ್ಲ. ನಿಮ್ಮನ್ನು ವಿರೋಧಿಸುವವರ ಗುಂಪು ದೊಡ್ಡದಾಗಿರುತ್ತದೆ. ನಿಮಗೆ ತೊಂದರೆ ಕೊಡೋರ ಗುಂಪು ಜಾಸ್ತಿ ಇರ್ತದೆ. ಒಬ್ಬರಲ್ಲ, ಇಬ್ಬರಲ್ಲ, ತುಂಬ ಜನರು ಒಟ್ಟಿಗೆ ಸೇರಿ ನಿಮ್ಮನ್ನೇ ತಪ್ಪು ಕಂಡುಹಿಡಿಯುತ್ತಾರೆ. ನಿಮ್ಮಲ್ಲಿರುವಂಥ ತಪ್ಪುಗಳನ್ನು ಎತ್ತಿ ತೋರಿಸುತ್ತಾರೆ. ನಿಮಗೆ ವಿರೋಧವಾಗಿ ಮಾತನಾಡ್ತಾರೆ. ಒಂಟಿಗರಾಗಿ ಬಂದರೆ ನೀವು ಹೇಳ್ಬೋದು, ನಾನು ತೋಳ್ಬಲದಿಂದ, ನನ್ನ ಬುದ್ಧಿಯಿಂದ ನಾನು ಮಾತಾಡಬಲ್ಲೆ, ನಾನು ಹೇಳಬಲ್ಲೆ ಅಂತೇಳಿ. ಆದರೆ ಸಮಸ್ಯೆಗಳು ಇಲ್ಲವೇ ಶತ್ರುಗಳು ನಿಮಗೆ ವಿರುದ್ಧವಾಗಿ ಬರುವಂಥದ್ದು ಒಂಟಿಯಾಗಿ ಅಲ್ಲ, ಸಮೂಹವಾಗಿ ಬರುತ್ತವೆ. ನೀವು ಒಂದೊಂದು ಸಮಸ್ಯೆ ಬಂದಾಗ ಅದನ್ನು ಎದುರಿಸಬಲ್ಲಿರಿ. ಆದರೆ ಒಂದರ ನಂತರ ಒಂದು ಬಂದರೆ
ನಿಮ್ಮ ಶಕ್ತಿ ಈಗಾಗಲೇ ಅಡಗಿ ಹೋಗಿರುತ್ತದೆ. ನಿಮ್ಮ ಶಕ್ತಿ ಈಗಾಗಲೇ ನೀಗಿ ಹೋಗಿರುತ್ತದೆ. ಒಂದು ಸಮಸ್ಯೆಯ ನಂತರ ಇನ್ನೊಂದು ಸಮಸ್ಯೆಯನ್ನು ಎದುರಿಸಲಿಕ್ಕೆ ನಿಮಗೆ ಆಗಲ್ಲ. ಒಂದು ತಿಂಗಳಲ್ಲಿ ಒಬ್ಬರಿಗೆ ಬಡ್ಡಿಯನ್ನು ಕೊಡಬೇಕು, ಇಲ್ಲ ಸಾಲವನ್ನು ಕೊಡಬೇಕು. ಒಬ್ಬರಿಗೆ ಕೊಡೋದಾದರೆ ನೀವು ನಾರ್ಮಲ್ ಆಗಿ ಎಲ್ಲವನ್ನ ಓಕೆ ಇವರಿಗೆ ಮಾತ್ರ ಕೊಡಬೇಕು ಅಂತ ಅಂದುಕೊಳ್ತೀರಾ. ಆದರೆ ಇವರಿಗೂ ಕೊಡಬೇಕು, ಅವರಿಗೂ ಕೊಡಬೇಕು, ಇನ್ನೊಬ್ಬರಿಗೂ ಕೊಡಬೇಕು, ತಿಂಗಳಲ್ಲಿ 4-5 ಜನಕ್ಕೆ ಕೊಡಬೇಕು. ಎಲ್ಲಿಂದ ಉಣಿಸುವುದು? ಯಾವುದೇ ಆಗಲಿ, ಸಾಲ ಕೊಡುವುದಾಗಿರ್ಬೋದು, ಇಲ್ಲ ಯಾರನ್ನಾದರೂ ಬಾಧ್ಯತೆಯಿಂದ ನೋಡಿಕೊಳ್ಳೋದು, ಫೀಸ್ ಕಟ್ಟೋ ವಿಷಯ ಆಗಿರ್ಬೋದು, ಇಲ್ಲಾಂದರೆ ಪೋಷಿಸುವ ವಿಷಯ ಆಗಿರ್ಬೋದು. ಒಬ್ಬರು ಇಬ್ಬರು ಅಂದರೆ ಮ್ಯಾನೇಜ್ ಮಾಡ್ತೀರಾ. ಆದರೆ ಅಧಿಕವಾದಂಥ ಒತ್ತಡಗಳು ನಿಮ್ಮ ಮೇಲೆ ಬರುವಾಗ ನಿಮ್ಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. EMIಗಳು ಕಟ್ಟಬೇಕು, ಚೀಟಿಗಳು ಕಟ್ಟಬೇಕು, ಸಂಘಗಳು ಕಟ್ಟಬೇಕು, ಬಡ್ಡಿಗಳು ಕಟ್ಟಬೇಕು. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ಆಲೋಚನೆ ಮಾಡಿ, ತಲೆನೇ ಓಡೋದಿಲ್ಲ. ಕೆಲಸ ಮಾಡಿದ್ರು, ಯಾವ ಕೆಲಸ ಮಾಡಿದ್ರು ಎಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ಸಾಲಗಳಿಗೆ ಸಾಲವಾಗ್ತಾ ಇದೆ ಹೊರತು, ಕಷ್ಟಗಳಿಗೆ ಕಷ್ಟವಾಗ್ತಾ ಇದೆ ಹೊರತು ನೀಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಬರೋದಿಲ್ಲ. ಸಮೂಹವಾಗಿ ಸಮಸ್ಯೆಗಳು ನಿಮ್ಮ ಮೇಲೆ ಬರುವಾಗ ನೀವು ನಾನು ಹೇಳುವಂಥ ಮಾತು ಇಲ್ಲಿ ಯೆಹೋಷಾಫಾಟ ಅರಸನು ಹೇಳಿದಂಥದ್ದು. ಜನ ಸಮೂಹವಾಗಿ ಅವರು ಬಂದು ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಮೊದಲನೇದಾಗಿ ನಾವು ನೋಡೋಕೆಂದರೆ ಅವರು ಸಮೂಹವಾಗಿದ್ದಾರೆ, ನಾವು ಸಿದ್ಧವಾಗಿಲ್ಲ. ನಮಗೆ ಅವರು ಬರ್ತಾರೆ ಅಂತ ಗೊತ್ತಿಲ್ಲ. ವಿರೋಧವಾಗಿ ಈ ರೀತಿ ಗುಂಪಾಗಿ ಬರುತ್ತಾರಂತ ಗೊತ್ತಿಲ್ಲ. ಸಾಲ ಮಾಡಿದವರು ಅಷ್ಟೇ, ರೋಗ ಬಂದಾಗಲೂ ಅಷ್ಟೇ, ಆರಾಮಾಗಿದ್ದಾಗಲೂ ಅಷ್ಟೇ, ನಮಗಿಂಥ ಒಂದು ಕೆಟ್ಟ ಕಾಲ ಬರುತ್ತೆ, ಕಷ್ಟಕಾಲ ಬರುತ್ತೆ, ಈ ರೀತಿ ನಡೆಯುತ್ತೆ ಅಂತ ನಾವು ಊಹಿಸೇ ಇರೋದಿಲ್ಲ. ಇವರು ಒಳ್ಳೆಯವರು, ಇದು ಸರಿಯಾದದ್ದು, ಇದೇನೂ ಆಗಲ್ಲ, ಎಲ್ಲ ಆರಾಮಾಗಿರುತ್ತೆ, ನನ್ನ ಜೀವಿತದಲ್ಲಿ ಅಂಥದ್ದೇನು ಕಷ್ಟ ಬರಲ್ಲ ಅಂತ ನೀವು ಎದುರು ನೋಡ್ತಾ ಇರ್ತೀರ. ಆದರೆ ದಿಢೀರ್ನೆ ನಡೆಯುವಂಥದ್ದು ನಮಗೆ ಆಶ್ಚರ್ಯ ತರಿಸ್ತದೆ. ಅವರು ಹೀಗಂದ್ರ, ಇವರು ಹೀಗೆ ಮಾಡಿದ್ರ, ಇದು ಆಗಾಗೋಯ್ತಾ, ಅಯ್ಯೋ ನಾನು ಇದನ್ನು ಊಹಿಸೇ ಇರಲಿಲ್ಲ, ಇದು ನಡೆಯುತ್ತೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ, ಯಾಕೆ ಹಿಂಗೆ ನಡೀತು, ನನ್ನ ಜೀವಿತದಲ್ಲಿ ಯಾಕೆ ಹೀಗೆ ನಡೀತಾ ಇದೆ ಅಂತ ನಾವು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಾ ಇರ್ತೇವೆ. ಯೆಹೋಷಾಫಾಟನು ಕೂಡ ಹೇಳುತ್ತಾನೆ, ಈ ಸಮೂಹ ಬಂದು ನಮ್ಮ ಮುಂದೆ ನಿಲ್ಲುವುದಕ್ಕೆ, ಇವರ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲ ಇಲ್ಲ. ಬಲ ಇದ್ದರೆ ಹೋಗಿ ನಿಂತು ಹೋರಾಟ ಮಾಡಬಹುದು. ಒಂದು ವೇಳೆ ಯಾರೋ ಬಂದು ನಮ್ಮನ್ನು ಕೇಳ್ತಾರೆ, ಕೊಡಬಹುದು. ಆಸ್ಪತ್ರೆಗೆ ಹೋಗಬೇಕು, ಖರ್ಚು ಮಾಡಬಹುದು, ಫೀಸ್ ಕಟ್ಟಬೇಕು, ಕಟ್ಟೋಣ. ಇದ್ದರೆ ನೀವು ಸಮಸ್ಯೆಗಳನ್ನು ಬೇಗನೆ ಪರಿಷ್ಕಾರ ಮಾಡ್ಕೊಳ್ತೀರಾ. ಆದರೆ ಇಲ್ಲದೇ ಇರುವಾಗ ಹೇಗೆ ನಿಭಾಯಿಸೋದು? ಅದೇ ಪರಿಸ್ಥಿತಿಯಲ್ಲಿ ಯೆಹೋಷಾಫಾಟನು ಇರುವಾಗ ಅವನು ಹೇಳ್ತಾನೆ, ಏನು ಮಾಡಬೇಕೆಂದು ತಿಳಿಯದು, ಏನು ಮಾಡಬೇಕೆಂಬುದು ತಿಳಿಯದು. ಇಂಥ ಸ್ಥಿತಿಯಲ್ಲಿರುವಾಗ ದೇವರ ವಾಕ್ಯವು ನಮಗೆ ಹೇಳ್ತಾ ಇರುವುದು, ಇಲ್ಲಿ ಈ ವಾಕ್ಯದಲ್ಲಿ ಒಂದು ಮುಂದಿನ ಭಾಗದಲ್ಲಿ ನಮಗೊಂದು ಧೈರ್ಯದ ಮಾತನ್ನು ಹೇಳ್ತಾ ಇರುವಂಥ ಮಾತೇನೆಂದರೆ, ನಮ್ಮಲ್ಲಿ ಬಲ ಇಲ್ಲ, ಏನು ಮಾಡಬೇಕಂತ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನನ್ನ ಕಣ್ಣುಗಳು ನಿಮ್ಮನ್ನೇ ನೋಡುತ್ತವೆ. ನನ್ನ ಪ್ರಿಯ ದೇವಜನವೇ, ಎಂಥ ಒಳ್ಳೆಯ ಮಾತು. ಈ ಅರಸನು ಸಮಸ್ಯೆ ಸಮೂಹ ಬಂದ ತಕ್ಷಣ ತನ್ನ ಕಣ್ಣುಗಳನ್ನು ಇನ್ನು ಬೇರೆ ಅರಸರುಗಳಿದ್ದಾರಾ, ಅವರೊಂದು ಗುಂಪಾಗಿ ಬಂದಿದ್ದಾರಲ್ಲ, ಅವರ ಶತ್ರುಗಳು ಯಾರಾದರೂ ಇದ್ದಾರಾ ಅಂತ ಯೋಚನೆ ಮಾಡಲಿಲ್ಲ. ಬದಲಾಗಿ ಅವರು ಹೇಳ್ತಾ ಇರೋ ಮಾತು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಇದು ಸುಲಭದ ಮಾತು ಅಲ್ಲ. ಸಮಸ್ಯೆ ಬಂದಾಗ ದೇವರ ಕಡೆಗೆ ಎತ್ತುವುದಕ್ಕೆ ನಮಗೆ ಅಷ್ಟು ಸುಲಭವಾಗಿ ನಂಬಿಕೆ ಬರೋದಿಲ್ಲ. ಪ್ರೀತಿಯ ದೇವಜನವೇ, ನೀವು ನಾನು ಏನು ಮಾಡಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ಯಾವುದಾದ್ರೂ ಒಂದು ಸಮಸ್ಯೆ, ಅನಾರೋಗ್ಯ, ಶತ್ರು ಸಮೂಹ, ಸಾಲ ಸಮಸ್ಯೆ, ರೋಗ ಸಮಸ್ಯೆ ನಮ್ಮನ್ನು ಕಾಡಿದಾಗ ಮೊದಲು ನಾವು ಮಾಡಬೇಕಾದಂಥ ಕೃತ್ಯ, ನಮ್ಮ ಕಣ್ಣುಗಳನ್ನು ದೇವರ ಕಡೆಗೆ ಎತ್ತಬೇಕು. ನಿಮಗೆಲ್ಲ ಚಿರುಪರಿಚಿತವಾಗಿರುವಂಥ ಒಂದು ವಾಕ್ಯ, 121ನೇ ಕೀರ್ತನೆ 1ನೇ ವಾಕ್ಯ, ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು, ನನ್ನ ಸಹಾಯವು ಎಲ್ಲಿಂದ ಬರುವುದು, ಭೂಮಿಯ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು ಎಂದು ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಕೀರ್ತನೆಗಾರನು ಪ್ರಶ್ನೆ ಕೇಳ್ತಾ ಇದ್ದಾನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು, ನನ್ನ ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂದು ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಹೇಳುತ್ತಾರೆ, ಈ ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ಬರುವುದು ಎಂಬುದಾಗಿ. ಯೇಸು ಸ್ವಾಮಿ ನಿಮಗೂ ನನಗೆ ಹೇಳುತ್ತಾ ಇದ್ದಾರೆ, ನಾನೇ ನಿಮಗೆ ಸಹಾಯಕನು, ನಾನೇ ನಿಮ್ಮನ್ನು ಉದ್ಧರಿಸುವವನು, ನಾನೇ ನಿನ್ನನ್ನು ಹೆಸರಿಡಿದು ಕರೆದನಲ್ಲ, ನಾನೇ ನಿನ್ನ ಸಂಗಡ ಯುಗದ ಸಮಾಪ್ತಿಯವರೆಗೂ ಇರುವೆನಲ್ಲ
ನಾನೇ ನಿನ್ನ ದೇವರು, ಭಯಪಡಬೇಡ, ಕಳವಳಗೊಳ್ಳಬೇಡ. ಯಾಕೆಂದರೆ ಯಾರು ನಿನ್ನನ್ನು ಕೈ ಬಿಟ್ಟರು, ಪರಿಸ್ಥಿತಿಗಳು ಕೈ ಮೀರಿದರು, ಶತ್ರು ಸಮೂಹಗಳು ಬಂದು ನಿಂತರು, ಸಾಲದ ಹೊರೆಗಳು ನಿನ್ನನ್ನು ಮುಳುಗಿಸಲಿಕ್ಕೆ ನೋಡಿದಾಗಲೂ ನಾನೇ ನಿನ್ನ ದೇವರಾಗಿ ನಿನ್ನ ಪಕ್ಕದಲ್ಲಿರುತ್ತೇನೆ. ನನ್ನ ಕಡೆಗೆ ನೀನು ಕಣ್ಣೆತ್ತಿ ನೋಡುವುದಾದರೆ, ನನ್ನನ್ನು ನೀನು ಪ್ರಾರ್ಥಿಸುವುದಾದರೆ, ನಾನು ನಿನಗೆ ಬಿಡುಗಡೆಯನ್ನು ಕೊಡುತ್ತೇನೆ, ಸಹಾಯವನ್ನು ಮಾಡುತ್ತೇನೆ. ಆಮೇನ್. ಪ್ರಿಯ ದೇವಜನವೇ, ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಖಂಡಿತವಾಗಿ ನಮಗೆ ಉಪಕಾರವನ್ನು ಮಾಡುತ್ತಾರೆ. ಯಾಕೆಂದರೆ ಆತನೇ ನಮಗೆ ಹೇಳುತ್ತಾ ಇದ್ದಾನೆ, ನಾನೇ ನಿಮಗೆ ಸಹಾಯಕನು, ಇಲ್ಲ ನಾನೊಬ್ಬ ಸಹಾಯಕನನ್ನು ನಿಮಗೆ ಕಳುಹಿಸುತ್ತೇನೆ ಎಂಬುದಾಗಿ. ಇಲ್ಲಿ ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ 2 ಕಾರ್ಯಗಳನ್ನು ನಾವು ನೋಡುತ್ತೇವೆ. ಯಾವಾಗ ನಮಗೆ ಬಲವಿಲ್ಲವೋ, ಯಾವಾಗ ನಾವು ಏನು ಮಾಡಬೇಕೆಂದು ನಮಗೆ ಗೊತ್ತಾಗುವುದಿಲ್ಲವೋ, 2 ಕೃತ್ಯಗಳು. ಒಂದು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. 2ನೇದಾಗಿ ಪ್ರಾರ್ಥಿಸಿದ್ದೇನೆ. ಅನೇಕ ಸಾರಿ ನಾವು ಅಯ್ಯೋ ಅಂತ ಅನ್ನುತ್ತೇವೆ, ಅಯ್ಯೋ ಈಗ ಆಯ್ತಲ್ವಾ ಅಂತ ಹೇಳುತ್ತೇವೆ. ಈ ಥರ ಆಗಿರಬಾರ್ದು, ಏನು ಮಾಡಬೇಕೀಗ ಎಂದು ಬೇಸರ ಪಡ್ಕೊಳ್ತೇವೆ. ಆದರೆ 2ನೇ ಕಾರ್ಯವನ್ನು ನಾವು ಮಾಡೋದಿಲ್ಲ. ಏನದು? ಪ್ರಾರ್ಥಿಸಬೇಕು. ಕಣ್ಣುಗಳನ್ನು ದೇವರ ಕಡೆಗೆ ಎತ್ತೋದು ಮಾತ್ರ ಅಲ್ಲ, ನಾವು ಪ್ರಾರ್ಥಿಸಬೇಕು. ನಮ್ಮ ಆರ್ತನಾದವಾದರೂ ಕೇಳಿಸಬೇಕು. ದೇವರೇ, ಕರ್ತನೇ ಎನ್ನುವಂತೆ ನಮ್ಮ ಮನಸ್ಸು ದೇವರನ್ನ ಕೂಗಿಕೊಳ್ಳಬೇಕು. ಯಾಕೆ ನಾವು ಕೂಗಿಕೊಳ್ಳಬೇಕು? ದೇವರು ತನ್ನ ವಾಕ್ಯದಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ. ಯಾಕೆಂದರೆ ಈ ಒಂದು ಸಮಸ್ಯೆಯನ್ನು, ಶತ್ರುವಿನ ಸಮಸ್ಯೆಯನ್ನು ಯೆಹೋಷಾಫಾಟನು ಕೇಳಿದಾಗ ಅವನ ಮನದಲ್ಲಿ ಭಯ ಉಂಟಾಯಿತು. ಆ ಭಯವು ಉಂಟಾದಾಗ ಅವನು ಹೋಗಿ ಕರ್ತನ ಕಡೆಗೆ ಕಣ್ಣುಗಳನ್ನೆತ್ತಿ ನೋಡಿ ಮಾತ್ರವಲ್ಲದೆ ತಾನು ಪ್ರಾರ್ಥಿಸಿದನು. ದೇವರ ವಾಕ್ಯವು ನಮಗೆ ಹೇಳುವಂಥ ಮಾತೇನೆಂದರೆ, ಕೀರ್ತನೆಗಳ ಗ್ರಂಥ 50ನೆಯ ಕೀರ್ತನೆ 15ನೇ ವಾಕ್ಯದಲ್ಲಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಈಗ ಯೆಹೋಷಾಫಾಟನಿಗೆ ಖಂಡಿತವಾಗಿ ಒಂದು ಕಷ್ಟಕಾಲ ಬಂದಿದೆ. ಯಾವ ಮನುಷ್ಯರು ಇನ್ನೂ, ಯಾಕೆಂದರೆ ಒಂದು ದೊಡ್ಡ ಸಮೂಹ ಬರ್ತಾ ಇದೆ, ಶತ್ರುಗಳೆಲ್ಲ ಒಟ್ಟಾಗಿದ್ದಾರೆ, ಇವನು ಒಬ್ಬನಾಗಿದ್ದಾನೆ. ಒಂಟಿಯಾಗಿರುವಂಥ ಈತನನ್ನು ಕಾಪಾಡಲಿಕ್ಕೆ ಬೇರೆ ಯಾವ ಆಶ್ರಯವೂ ಇಲ್ಲ. ನಿಮಗೂ ನನಗೂ ಕೆಲವು ಸಾರಿ ನಮ್ಮ ಪರಿಸ್ಥಿತಿಗಳಲ್ಲಿ ಸಹಾಯ ಮಾಡಲಿಕ್ಕೆ ಯಾರೂ ಇರುವುದಿಲ್ಲ. ಯಾಕೆಂದರೆ ಶತ್ರುವಿನ ಬಲ ಅಧಿಕವಾಗಿದೆ. ಆಲೋಚನೆ ಮಾಡಿ, ನಿಮಗೆ ಸಹಾಯ ಮಾಡುವವರು 5,000 10,000 ಸಹಾಯ ಮಾಡೋರಿದ್ದಾರೆ. ಆದರೆ ನಿಮ್ಮ ಸಾಲ 5 ಲಕ್ಷ 10 ಲಕ್ಷ ಆದರೆ 5,000 10,000 ತಗೊಂಡು ಏನು ಮಾಡಲಿಕ್ಕಾಗುತ್ತೆ? ಆದರೂ ಈಗಾಗಲೇ ತಗೊಂಡಿದ್ದೀರಾ, ಯಾವ ಪ್ರಯೋಜನಕ್ಕೂ ಇನ್ನು ಮುಂದೆ ಆಗೋದಿಲ್ಲ. ನಿಮ್ಮ ಸಮಸ್ಯೆ ದೊಡ್ಡದು, ನಿಮ್ಮ ಶತ್ರು ದೊಡ್ಡದು, ನಿಮ್ಮ ಕುಟುಂಬದ ಪರಿಸ್ಥಿತಿ, ಹೀನಸ್ಥಿತಿ ದೊಡ್ಡದು. ಆದರೆ ಮಿಕ್ಕಿದವರು ಯಾರು ನಿಮಗೆ ಉಪಕಾರ ಮಾಡಲಿಕ್ಕೆ ಆಗದೇ ಇರುವಾಗ ನಾವು ಮಾಡಬೇಕಾಗಿರುವಂಥ ಒಂದೇ ಒಂದು ಕೃತ್ಯ, ದೇವರ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತಿ 2ನೇ ಕೃತ್ಯ ನಾವು ಪ್ರಾರ್ಥಿಸಬೇಕು. ಯಾಕೆ ಅಂದರೆ ದೇವರೇ ಹೇಳುತ್ತಾ ಇದ್ದಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಎಂಬುದಾಗಿ. ಕಷ್ಟ ಕಾಲದಲ್ಲಿ ಪ್ರಿಯ ದೇವಜನವೇ, ಅನೇಕ ಸಾರಿ ನಾವು ಹೇಳುತ್ತಲೇ ಇರುತ್ತೇವೆ, ಪ್ರಸಂಗಿಸುತ್ತಲೇ ಇರುತ್ತೇವೆ, ಕಷ್ಟ ಕಾಲದಲ್ಲಿ ಕರ್ತರಿಗೆ ಮೊರೆ ಇಡಿರಿ ಎಂಬುದಾಗಿ. ಎಷ್ಟು ಜನ ನಿಜವಾಗಿಯೂ ನಾವು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ? ಕಷ್ಟಕಾಲದಲ್ಲಿ ನಾವು ದೇವರಿಗೆ ಮೊದಲು ಮೊರೆ ಇಡುವುದನ್ನು ನಾವು ಕಲಿತಿದ್ದೇವಾ? ಮೊದಲು ದೇವರನ್ನು ಆಶ್ರಯಿಸುವುದನ್ನು ನಾವು ಕಲಿತಿದ್ದೇವಾ? ಕಲಿಯದೆ ಹೋದರೆ ನೀವಾಗಲಿ, ನಾನಾಗಲಿ, ನಮ್ಮವರಾಗಲಿ, ನಮ್ಮ ಕುಟುಂಬವಾಗಲಿ ಮೊದಲು ದೇವರ ಮುಂದೆ ಮೊಣಕಾಲೂರಿ ಆ ಸಮಸ್ಯೆಯನ್ನು, ಆ ವೇದನೆಯನ್ನು, ಶತ್ರುವನ್ನು, ಸಮೂಹವನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು, ದೇವರೇ, ನನ್ನಲ್ಲಿ ಬಲ ಇಲ್ಲ ಮತ್ತು ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವೇನಾದರೂ ಮಾಡಬೇಕು ಅಂತ ದೇವರ ಕಡೆಗೆ ಕಣ್ಣುಗಳನ್ನು ಎತ್ತೋಣ ಮತ್ತು ಪ್ರಾರ್ಥಿಸೋಣ. ಯಾಕೆ ಅಂದರೆ ದೇವರೇ ನಮಗೆ ಹೇಳಿದ್ದಾನೆ, ನಿನ್ನ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, ನಾನು ಬಿಡಿಸುವೆನು, ಆಗ ನೀನು ಕೊಂಡಾಡುವಿ ಎಂದು ದೇವರು ವಾಕ್ಯ ಹೇಳುತ್ತಾ ಇದೆ. ಪ್ರಿಯ ದೇವಜನವೇ, ನಾವು ಕೀರ್ತನೆಗಳಲ್ಲಿ 91ನೆಯ ಕೀರ್ತನೆ 15ನೇ ವಾಕ್ಯದಲ್ಲಿ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹತ್ತಿರವಿರುತ್ತಾನೆಂದು ದೇವರು ಹೇಳುತ್ತಾ ಇದ್ದಾರೆ. ದೇವಜನವೇ, ದೇವರು ಹತ್ತಿರದಲ್ಲಿರುವುದು ಒಂದು ದೊಡ್ಡ ಆಶೀರ್ವಾದ. ಯಾಕೆ ಗೊತ್ತಾ?
ನೀವು ಒಂಟಿಯಾಗಿದ್ದೀರಾ ಅಂತ ಆಲೋಚನೆ ಮಾಡಿಕೊಳ್ಳಿ. ನಿನ್ನ ಮುಂದೆ ಒಂದು ನಾಯಿಗಳು, ಏನೋ ಒಂದು ಕಷ್ಟ, ಶತ್ರುಗಳು ಇರುತ್ತಾರೆ. ಆದರೆ ನಿನ್ನ ಜೊತೆಯಲ್ಲಿ ಒಂದು ವೇಳೆ ಗಂಡ ಆಗಿರ್ಬೋದು, ತಂದೆ ಆಗಿರ್ಬೋದು, ಒಂದು ಬಲವುಳ್ಳ ವ್ಯಕ್ತಿ ನಿಮ್ಮ ಮಧ್ಯದ ಪಕ್ಕದಲ್ಲಿದ್ದರೆ ನಿಮಗೆಷ್ಟೋ ಧೈರ್ಯ ಬರುತ್ತದೆ. ಯಾಕೆಂದರೆ ನಾನು ಒಂಟಿ ಅಲ್ಲ, ನನ್ನ ಜೊತೆಯಲ್ಲಿ ನನ್ನ ತಂದೆ, ಇಲ್ಲ ನನ್ನ ಯಜಮಾನರು, ಇಲ್ಲ ನಮ್ಮವರು, ಇಲ್ಲ ನಮ್ಮ ಅಣ್ಣ, ಇಲ್ಲ ನಮ್ಮ ಸೇವಕರು, ಯಾರೋ ಒಬ್ಬರು ಜೊತೆಯಲ್ಲಿದ್ದಾರೆ. ನಾನು ಯಾಕೆ ಭಯಪಡಬೇಕು ಅಂತ ಅನಿಸುತ್ತದೆ ಅಲ್ವಾ? ಒಂದು ವೇಳೆ ಮನುಷ್ಯರೊಬ್ಬರು ಜೊತೆಯಲ್ಲಿರುವಾಗಲೇ ಅಷ್ಟೊಂದು ಧೈರ್ಯ ನಮಗೆ ಬಂದರೆ, ದೇವರೇ ನಮ್ಮ ಜೊತೆಯಲ್ಲಿದ್ದಾರೆಂದು ನೀವು ನಂಬಿದರೆ ನಿಮಗೆಷ್ಟು ಬಲ ಬರಬಾರದು, ಹೌದಲ್ವಾ? ಯಾವಾಗ ದೇವರು ನಮ್ಮ ಪಕ್ಕದಲ್ಲಿರುತ್ತಾರೆ? ಇಕ್ಕಟ್ಟಿನಲ್ಲಿ ದೇವರು ನಮ್ಮ ಪಕ್ಕದಲ್ಲಿರುತ್ತಾರಂತೆ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಂದಾಗ, ಕಷ್ಟಕಾಲ ಬಂದಾಗ, ನಿಮ್ಮ ಬಲಹೀನವಾದಾಗ, ಮತ್ತು ಅಲ್ಲಿ ಹೇಳುತ್ತದೆ ನಿಮಗೆ ಏನು ಮಾಡಬೇಕು ತಿಳಿಯದೇ ಇದ್ದಾಗ ದೇವರು ನನ್ನ ಸಂಗಡ ಇರುತ್ತಾರೆ. ಅದು ಸತ್ಯವಾದ ಮಾತಲ್ವಾ? ಅದೇ ನಂಬಿಕೆ ಅಂತ ಹೇಳೋದು. ದೇವರನ್ನು ನಂಬಿದವರು ತಾನು ಇದ್ದಾನೆಂದು ನಂಬುವುದು ಬಹಳ ಅವಶ್ಯವಾಗಿದೆ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಾಗಲೇ ನಿಮ್ಮ ಕಳವಳ ಏನು, ನಿಮ್ಮ ಕಣ್ಣೀರೇನು, ನಿಮ್ಮ ದಿಗ್ಭ್ರಮೆ ಏನು, ನಿಮ್ಮ ಶತ್ರುಗಳ ಸಮೂಹ ಏನಾಗಿದೆ, ಸಮಸ್ಯೆಗಳೇನಾಗಿದ್ದೇವೆ, ದೇವರು ನಿನ್ನ ಹಿಂದೆ ಇದ್ದು ನೋಡ್ತಾ ಇದ್ದಾರೆ. ಮಗಳೇ, ಸೇವಕರು ಹೇಳುತ್ತಿದ್ದಾರಲ್ವಾ, ನಂಬು. ಮಗನೇ, ಸೇವಕರು ಹೇಳ್ತಾ ಇದ್ದಾರಲ್ಲ, ನಂಬು, ನಾನೇ ನಿನ್ನ ಪಕ್ಕದಲ್ಲಿದ್ದೇನೆ, ನಾನೇ ನಿನ್ನ ಸಂಗಡ ಇದ್ದೇನೆ, ಭಯಪಡಬೇಡ ಎಂದು ಹೇಳುವ ಸ್ವರವು ನಿಮಗೆ ಕೇಳಿಸ್ತಾ ಇರಬೇಕು. ಇವತ್ತು ನೀವು ಹೇಳ್ಬೋದು, ಅಪ್ಪ ನನಗೆ ಬಲ ಇಲ್ಲ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಯೆಹೋಷಾಫಾಟನು ಇದೇ ಪರಿಸ್ಥಿತಿಯಲ್ಲಿದ್ದಾಗ ತನ್ನ ಕಣ್ಣುಗಳನ್ನು ದೇವರ ಕಡೆಗೆ ಎತ್ತಿದನು, ಪ್ರಾರ್ಥಿಸಿದನು, ಮತ್ತು ನಾವು ನೋಡುತ್ತೇವೆ ತುಂಬ ಕಾರ್ಯಗಳನ್ನು ಅವನು ಮಾಡಿದನು. ಒಂದು ಸಾರಿ ಆ ಸಂದೇಶವನ್ನು ನಿಮಗೆ ಕೊಡ್ತಾನೆ. ಆದರೆ ಇಲ್ಲಿ ನೋಡುವಾಗ ನಾವು ಮೊರೆ ಇಡಬೇಕೆಂದು ದೇವರು ಕೇಳಿಕೊಳ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ಮತ್ತು ಇಕ್ಕಟ್ಟಿನ ಸಂದರ್ಭದಲ್ಲಿ ದೇವರು ಹತ್ತಿರ ಇರುತ್ತಾನೆಂಬುದನ್ನು ಮಾತ್ರ ಮರೆತು ಹೋಗಬೇಡ್ರಿ. ಹತ್ತಿರವಿದ್ದು ನಿಮ್ಮನ್ನು ತಪ್ಪಿಸುತ್ತಾನೆಂದು ಕೀರ್ತನೆ 91:15 ಹೇಳುತ್ತಾ ಇದೆ. ಖಂಡಿತ ತಪ್ಪಿಸುತ್ತಾನೆ. ಕೆಲವು ಸಾರಿ ಅಪ್ಪಿತಪ್ಪಿ ಒಂದು ಸಮಸ್ಯೆ, ಒಂದು ಶೋಧನೆ ನಿಮಗೆ ಮೇಲೆ ಬೀಳಬಹುದು. ಹಾಗಂತ ಅಯ್ಯೋ ದೇವರೇ ಇಲ್ಲ, ದೇವರನ್ನ ನಾನು ಕರುಣಿಸಲಿಲ್ಲ ಎಂದು ಅಂದುಕೊಳ್ಳಬೇಡ್ರಿ. ಆ ಸಮಸ್ಯೆ ಮಾತ್ರ ನಿಮಗಿದೆ. ಇನ್ನು ಬೇರೆ ಸಮಸ್ಯೆಗಳನ್ನು ಬರುವಂತೆ ದೇವರು ಮಾಡಲಿಲ್ವಲ್ಲ. ಒಂದೇ ಸಮಸ್ಯೆಗೆ ನೀವು ಬಾಧೆಪಟ್ಟರೆ ಹೇಗೆ? ಇನ್ನೂ ಅನೇಕ ಸಮಸ್ಯೆಗಳು ನಿಮಗೆ ವಿರೋಧವಾಗಿ ಬರಬೇಕಾಗಿತ್ತು, ದೇವರು ತಡೆದಿದ್ದಾನೆ. ಒಂದು ತಪ್ಪಿ ನಿಮ್ಮ ಮೇಲೆ ಬಿದ್ದಾಗ ನೀವು ನಾನು ಅಯ್ಯೋ ದೇವರೇ ಯಾಕಪ್ಪ ಬಂತು, ಯಾಕೀಗಾಯಿತು ಅಂತ ಅಂದುಕೊಳ್ಳಬಾರ್ದು. ಕರ್ತರು ತಾನೇ ನಿಮಗೂ ನನಗೂ ಆತನ ಇಕ್ಕಟ್ಟಿನಲ್ಲಿ, ಕಷ್ಟಕಾಲದಲ್ಲಿ, ನಮಗೆ ಬಲ ಇಲ್ಲದೆ ಇರುವಾಗ, ನಾವು ಏನು ಮಾಡಬೇಕು ಗೊತ್ತಿಲ್ಲದೆ ಇದ್ದಾಗ ನಮ್ಮನ್ನು ದೇವರು ತಪ್ಪಿಸಲಿ, ನಮ್ಮನ್ನು ಘನಪಡಿಸಲಿ ಅಂತ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಹಾಗಾದರೆ ಬನ್ನಿ, ಕರ್ತನ ಸಮ್ಮುಖದಲ್ಲಿ ನಮ್ಮ ಕಣ್ಣುಗಳನ್ನು ಬಾಗಿಸಿ, ನಮ್ಮ ತಲೆಗಳನ್ನು ಬಾಗಿಸಿ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ನಮ್ಮ ಪರಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ನಾಮಕ್ಕೆ ಕೋಟಿ ಕೋಟಿ ವಂದನೆಗಳು, ಸ್ತುತಿ ಸ್ತೋತ್ರಗಳು ಸಮರ್ಪಿಸುವವರಾಗಿದ್ದೇವೆ. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಪ್ರತಿದಿನ ದೇವರೇ ಅನುಗ್ರಹಿಸಿ, ಬಲಪಡಿಸಿ, ಆಶೀರ್ವದಿಸುತ್ತಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಈಗ ಯೆಹೋಷಾಫಾಟನು ಅಪ್ಪ ದೇವರೇ ತನಗೆ ಬಲವಿಲ್ಲ, ತಾನು ಏನು ಮಾಡಬೇಕು ಗೊತ್ತಿಲ್ಲ, ಶತ್ರು ಸಮೂಹ, ಇಂಥ ಸಂದರ್ಭದಲ್ಲಿ ಅವನು ಹೇಳುವುದು, ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ, ನಾನು ನಿನ್ನನ್ನು ಪ್ರಾರ್ಥಿಸುವೆನು ಎಂದು ಹೇಳುತ್ತಾ ಇದ್ದಾರೆ. ಅಪ್ಪ, ಇವತ್ತು ನಮ್ಮ ಪರಿಸ್ಥಿತಿ ಅದೇ ಆಗಿದ್ದರೆ, ಈ ನನ್ನ ಸಹೋದರಿಯ ಸಹೋದರನ ಬಲವಿಲ್ಲದೆ, ಅಪ್ಪ ದಾರಿ ಕಾಣದೆ, ಏನು ಮಾಡಬೇಕೆಂದು ತಿಳಿಯದೆ, ಯಾವ ಕಡೆಯಿಂದ ಏನು ಮಾಡಬೇಕು ಗೊತ್ತಿಲ್ಲದೆ ಇದ್ದಾಗ ಒಂದೇ ಒಂದು ನಿರೀಕ್ಷೆ, ಅವರು ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತುತ್ತಾ ಇದ್ದಾರೆ, ಪ್ರಾರ್ಥಿಸುತ್ತಿದ್ದಾರೆ. ಇಕ್ಕಟ್ಟಿನಲ್ಲಿ, ಕಷ್ಟಕಾಲದಲ್ಲಿ ನೀವು ಹತ್ತಿರವಿದ್ದಾರೆಂದು ನಂಬುತ್ತಿದ್ದಾರೆ. ಖಂಡಿತ ನೀವು ಈ ಇಕ್ಕಟ್ಟಿನಿಂದ ಅವರನ್ನು ತಪ್ಪಿಸುತ್ತೀರೆಂದು, ಈ ಸಮಸ್ಯೆಯಿಂದ ಅವರನ್ನು ಪಾರು ಮಾಡುತ್ತೀರೆಂದು ನಂಬುತ್ತಾ ಇದ್ದಾರೆ. ತಂದೆ ದೇವರೇ, ನೀವು ಹೇಳುವ ಹಾಗೆ ನೀವು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಟ್ಟರೆ ನಾನು ನಿಮ್ಮ ಮೊರೆಯನ್ನು ಕೇಳುವೆನು, ಬಿಡಿಸುವೆನು, ನೀವು ನನ್ನನ್ನು ಕೊಂಡಾಡುವಿರಿ ಎಂದು ಹೇಳುತ್ತಾ ಇದ್ದೀನಿ.
ತಂದೆ ದೇವರೇ, ಹಾಗೆ ಇವತ್ತು ಅನೇಕ ಸಂದರ್ಭಗಳಲ್ಲಿ, ಕಷ್ಟದ ಪರಿಸ್ಥಿತಿಗಳಲ್ಲಿ ಪ್ರೀತಿಯ ದೇವಜನರು ನಿನ್ನ ಮೇಲೆ ಹಾತುಕೊಂಡವರಾಗಿ, ನಿನ್ನ ಮೇಲೆ ಭರವಸೆ ಇಟ್ಟವರಾಗಿ, ತಂದೆ ದೇವ, ನನಗೆ ದಾರಿ ಕಾಣದಾಗಿದೆ, ಈ ವಿಷಯದಲ್ಲಿ ನಾನು ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ, ನನಗೆ ಅದನ್ನು ಎದುರಿಸಲಿಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ, ನಾನೇ ಯೋಚನೆ ಮಾಡಿ ನೋಡಿದೆ, ಪ್ರಯತ್ನ ಮಾಡಿ ನೋಡಿದೆ, ಆದರೆ ನನ್ನ ಕೈಯಲ್ಲಿ ಆಗಲಿಲ್ಲ ದೇವರೇ, ನೀವೇ ಏನಾದರೂ ಮಾಡಬೇಕು, ನೀವೇ ಏನಾದರೂ ಸಹಾಯ ಮಾಡಬೇಕು ಅಂತ ಈಗ ಯೆಹೋಷಾಫಾಟನಂತೆ ನಾವು ಕೂಡ ನಮ್ಮ ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತುತ್ತಾ ಇದ್ದೇವೆ. ಪರಮ ತಂದೆಯಾದ ದೇವರೇ, ನಮ್ಮ ಕಣ್ಣುಗಳನ್ನು ನಿಮ್ಮ ಕಡೆಗೆ ಎತ್ತಿ ನಾವು ಪ್ರಾರ್ಥನೆ ಮಾಡಿ ಕಷ್ಟಕಾಲದಲ್ಲಿ, ಇಕ್ಕಟ್ಟಿನಲ್ಲಿ ದೇವರೇ ನಿಮಗೆ ಮೊರೆ ಇಡುತ್ತಾ ಇದ್ದೇವೆ. ನೀವು ನಮಗೆ ಹತ್ತಿರವಿರಬೇಕೆಂದು ಮತ್ತು ನಮ್ಮನ್ನು ಈ ಇಕ್ಕಟ್ಟಿನಿಂದ ಬಿಡಿಸಬೇಕೆಂದು, ಘನಪಡಿಸಬೇಕೆಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗ ದೇವರೇ, ನಮಗೆ ಈ ಒಂದು ಆತ್ಮೀಕ ಆಹಾರವನ್ನು ಪ್ರತಿದಿನ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ. ಒಂದೊಂದು ದಿವಸವೂ ನಮ್ಮನ್ನು ಎಚ್ಚರಪಡಿಸಿ, ನಮ್ಮನ್ನು ಬಲಪಡಿಸಿ, ನಮಗೆ ನೀವು ಹೇಳುತ್ತಿರುವಂಥ ವಿಚಾರವೇನೆಂದರೆ, ನಾನೇ ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ನನ್ನ ಕಡೆಗೆ ನೀನು ನೋಡಿದ್ದೀಯಾ, ನನಗೆ ನೀನು ಮೊರೆ ಇಟ್ಟಿದ್ದೀಯಾ, ನೀನು ನಂಬಿಕೆ ಇಟ್ಟಿದ್ದೀಯಾ, ನಿನಗೆ ಬಲ ಸಾಲದೆಂದು, ನಿನ್ನ ಕೈಯಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಎಂದು ನನ್ನ ಮೇಲೆ ನೀನು ಭರವಸೆ ಇಟ್ಟಿರುವುದರಿಂದ, ನೀನೆಲ್ಲ ಚಿಂತಾ ಭಾರಗಳನ್ನು ನನ್ನ ಮೇಲೆ ಹಾಕಿರುವುದರಿಂದ ನಾನೇ ನಿನಗೋಸ್ಕರವಾಗಿ ಚಿಂತಿಸುತ್ತೇನೆ, ಆದರಿಸುತ್ತೇನೆ, ಇಕ್ಕಟ್ಟುಗಳಿಂದ, ಕಷ್ಟಗಳಿಂದ, ಬಿಕ್ಕಟ್ಟುಗಳಿಂದ, ಆಪತ್ತುಗಳಿಂದ ಬಿಡಿಸುತ್ತೇನೆ, ನಿಮ್ಮನ್ನು ತಪ್ಪಿಸಿ ಘನಪಡಿಸಿ ನಡೆಸುತ್ತೇನೆ ಎಂದು ಮಾತು ಕೊಟ್ಟ ಕರ್ತರೇ, ನಿಮಗೆ ಸ್ತೋತ್ರ. ಇವತ್ತು ಯಾರೆಲ್ಲ ಆ ನಂಬಿಕೆಯ ಮೇರೆಗೆ ಇವತ್ತು ಕೂಡ ಒಂದು ನಿರೀಕ್ಷೆಯಿಂದ ಪ್ರಾರ್ಥಿಸೋಣ, ಪ್ರಾರ್ಥಿಸಿದರೆ, ದೇವರೊಟ್ಟಿಗೆ ಮಾತನಾಡಿದರೆ ದೇವರು ಖಂಡಿತ ಸಹಾಯ ಮಾಡುತ್ತಾರೆಂದು ನಂಬಿ, ಯೇಸುವೇ, ಯಾರೆಲ್ಲ ಇವತ್ತು ಕೂಡ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದಾರೋ ಪ್ರತಿಯೊಬ್ಬರ ಜೀವಿತದಲ್ಲಿ ನೀವು ಅದ್ಭುತವಾದ ಕೃತ್ಯಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಪ್ರಾರ್ಥನೆಯನ್ನು ಕೇಳುವ ಕರ್ತರೇ, ನಿಮಗೆ ಸ್ತೋತ್ರ. ಇವರ ರೋಗದ ದೇವರೇ, ಸಂಕಟದ ದೇವರೇ, ಸಾಲದ, ಶಾಲೆಯ ಫೀಸ್ ಕಟ್ಟಬೇಕು, ಮಕ್ಕಳ ಮದುವೆಯ ಕಾರ್ಯ ದೇವರೇ, ಒಂದು ಕೋರ್ಟು ಕಚೇರಿಗಳ ವಿಷಯ, ಪ್ರಯಾಣಗಳ ವಿಷಯ, ಜಾಬ್ ವಿಷಯ, ಸಂತಾನದ ವಿಷಯ ದೇವರ, ಪ್ರತಿಯೊಂದು ಕಾರ್ಯಗಳಲ್ಲಿ ಏನು ಮಾಡಬೇಕು ಗೊತ್ತಿಲ್ಲದೆ ಇದ್ದಾರಲ್ಲ, ಯಾವ ಡಾಕ್ಟ್ರನ್ನ ನೋಡಬೇಕು, ಯಾವ ಲಾಯರ್ನ ಹಿಡಿಯಬೇಕು, ಯಾವ ಸ್ಥಳಕ್ಕೆ ಹೋಗಬೇಕು, ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವುದನ್ನು ನಂಬಬೇಕು, ಯಾರಿಗೆ ಹೇಳಬೇಕು, ಯಾವುದು ತಿಳಿಯದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವಂಥ ಇವರಿಗೆ ನೀವು ಮಾತನಾಡಿರಿ, ಖಂಡಿತ ಕಾರ್ಯವನ್ನು ಮಾಡಿ ಆಶೀರ್ವದಿಸುತ್ತೀರೆಂದು ನಾವು ನಂಬಿದ ಕರ್ತನು, ರಕ್ಷಕನು, ಒಡೆಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಶಲೋಮ್. ಪ್ರೈಸ್ ದ ಲಾರ್ಡ್.